ನೀವು ಕೆಟ್ಟ ಹುಡುಗಿನ ನಂಬಿಡ್ಬೋದು, ಬಟ್ ಒಳ್ಳೆ ಹುಡುಗಿ ಥರ ನಾಟಕ ಆಡೋ ಕೆಟ್ಟ ಹುಡುಗಿನ ನಂಬೋಕ್ಕಾಗಲ್ಲ. ಸೊ ಹುಡುಗಿರಲ್ಲಿ ತುಂಬ ರೆಡ್ ಫ್ಲಾಗ್ ಇರುತ್ತೆ, ಬಟ್ ತುಂಬ ಹುಡುಗರು ಅದನ್ನ ಇಗ್ನೋರ್ ಮಾಡ್ತಾರೆ. ಹುಡುಗಿರು ನಾನು ಒಳ್ಳೆಯವಳು, ನಾನು ತುಂಬ ಪ್ಯೂರ್ ಅಂತ ತೋರಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. 90% ಒಳ್ಳೆ ಹುಡುಗಿರಿದ್ದಾರೆ, ಬಟ್ 10% ಹುಡುಗಿರು ಕೆಟ್ಟವ್ರು ಇರ್ತಾರೆ. ಈ ಸಮಾಜದಲ್ಲಿ ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಸೇಮ್ ಹುಡುಗರಲ್ಲೂ ಕೆಟ್ಟವ್ರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಹಂಗೆ ಹುಡುಗಿರಲ್ಲಿ ಒಂದು ರೆಡ್ ಫ್ಲಾಗ್ ಇವತ್ತು ಮಾತಾಡೋಣ. ಒಂದೊಂದು ಹುಡುಗಿರು ಅವ್ರು ಸರಿ ಇರೋಲ್ಲ, ಬಟ್ ಒಳ್ಳೆಯವ್ರ ಥರ ನಾಟಕ ಆಡ್ತಿರ್ತಾರೆ, ದೇವ್ರನ್ನ ಪೂಜೆ ಮಾಡ್ತಿರ್ತಾರೆ, ಬಟ್ ಕೆಟ್ಟ ಕೆಲಸಗಳನ್ನ ಮಾಡ್ತಿರ್ತಾರೆ. ಒಂದು ಹುಡುಗನ ಜೊತೆ ಸೀರಿಯಸ್ ರಿಲೇಷನ್ಶಿಪ್ಪಲ್ಲಿ ಇರ್ತಾಳೆ, ಬಟ್ ಸ್ಟಿಲ್ ಬೇರೆ ಹುಡುಗರಿಗೆ ಅಟೆನ್ಷನ್ ಕೊಡ್ತಿರ್ತಾಳೆ ಆ್ಯಂಡ್ ಶಿ ಲೈಕ್ಸ್ ಅಟೆನ್ಷನ್. ಇದು ಆ ಹುಡುಗನ ಗೊತ್ತಾದರೆ ಫುಲ್ ಬೇಜಾರಾಗುತ್ತೆ. ಬಟ್ ಸ್ಟಿಲ್ ಮಾಡ್ತಾಳೆ, ಮುಚ್ಚಿಕ್ತಾಳೆ. ಏನಾದರೂ ಗೊತ್ತಾದರೆ ಅದರಲ್ಲೇನಿದೆ, ಜಸ್ಟ್ ಸ್ನ್ಯಾಪ್ ಕಳಿಸಿದೆ, ಅದರಲ್ಲೇನಿದೆ ಒಂದು ಮೆಸೇಜ್ ಕಳಿಸಿದೆ, ಅದರಲ್ಲೇನಿದೆ ರಿಪ್ಲೈ ಮಾಡಿದೆ, ಅದರಲ್ಲೇನಿದೆ ಕಾಂಪ್ಲಿಮೆಂಟಿಗೆ ಥ್ಯಾಂಕ್ ಯು ಅಂದೆ, ಅದರಲ್ಲೇನಿದೆ ಆಚೆ ಹೋಗಿದೆ ಅಂದಿದೆ. ಸೊ ಇದೊಂಥರ ಬೇಸಿಕ್ ಸ್ಟೆಪ್ಸು. ಫಸ್ಟು ಮೆಸೇಜ್ ಮಾಡ್ತಾಳೆ, ಆಮೇಲೆ ಆಚೆ ಹೋಗ್ತಾಳೆ, ಆಮೇಲೆ ಚೀಟ್ ಮಾಡ್ತಾಳೆ ನಿಮ್ಮ ಜೊತೆ. ಅವಾಗ ನಿಮ್ಮನ್ನ ಕೇಳ್ತಾಳೆ ಇನ್ನೇನು ಕೇಳಿಲ್ಲ ಅಂತ. ಆ ಥರ ನಿಮ್ಮ ಜೀವನ ಆಗಬಾರ್ದು ಅಂದರೆ ಫಸ್ಟ್ ತಿಳ್ಕೊಂಬಿಡಿ, ನಿಮ್ಗೆ ಸೀರಿಯಸ್ ರಿಲೇಷನ್ಶಿಪ್ ಬೇಕಂದರೆ ಸೀರಿಯಸ್ ಅಂತ ಹೇಳಿ, ಇಲ್ವಾ ಸೀರಿಯಸ್ ಆಗಿರೋದು ಬೇಡ ಅಂದ್ಬಿಡಿ.